ಬೆಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಫ್ಐಯು ಆರೋಪಿಯಾಗಿರುವಂತಹ ಭೈರತಿ ಬಸವರಾಜ್ ಅವರ ಬಂಧನ ಆಗಿದೆ. ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿ ಅವರ ನಿರೀಕ್ಷಣಾ ಜಾಮೀನು ಅರ್ಜಿ ರದ್ದಾಗಿತ್ತು. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಶಾಸಕ ಭೈರತಿ ಬಸವರಾಜ್ ಬಂಧನ ಆಗಿರುವಂತದ್ದು. ಕೆಆರ್ ಪುರಂನ ಹಾಲಿ ಶಾಸಕ ಮಾಜಿ ಸಚಿವ ಆಗಿರುವಂತಹ ಭೈರತಿ ಬಸವರಾಜ್ ಬಂಧನ ಆಗಿದೆ. ಅಹಮದಾಬಾದ್ನಲ್ಲಿದ್ರು, ತಲೆಮರೆಸಿಕೊಂಡಿದ್ರು. ಸದ್ಯಕ್ಕೆ ಬೆಕ್ಲು ಶಿವ ಕೊಲೆ ಪ್ರಕರಣದಲ್ಲಿ A1 ಜಗ್ಗ ಹಾಗೂ ಎಫ್ಐಯು ಭೈರತಿ ಬಸವರಾಜ್ ಅವರ ಒಂದು ಟವರ್ ಲೊಕೇಶನ್ ಡಂಪ್ ಏನಿದೆ ಅದರಲ್ಲೊಂದು ಸಾಕ್ಷ್ಯ ಸಿಕ್ಕಿತ್ತು. ಇವರು ಕೂಡ ಪಾಲ್ಗೊಂಡಿದ್ರು ಅನ್ನುವಂಥ ಮಾಹಿತಿ ಸಿಕ್ಕಿತ್ತು. ಇದರ ಬೆನ್ನಲ್ಲೇ 16 ಮಂದಿಯ ವಿರುದ್ಧ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗಿತ್ತು. ಇವರ ಪಾತ್ರದ ಬಗ್ಗೆ ಕೂಡ ಅಲ್ಲಿ ಉಲ್ಲೇಖ ಆಗಿತ್ತು. ಸದ್ಯಕ್ಕೆ ಅಹಮದಾಬಾದ್ನಲ್ಲಿ ತಲೆಮರೆಸಿಕೊಂಡಿದ್ದಂತಹ ಭೈರತಿ ಬಸವರಾಜ್ ಅವರು ಬೆಂಗಳೂರಿಗೆ ಬಂದಿಳಿದಿದ್ದಾರೆ. ಈಗಾಗಲೇ ಪೊಲೀಸರು ಅಲ್ಲಿ ಕಾಯ್ತಾ ಇದ್ರು. ಸಿಐಡಿ ತಂಡದವರು ಕೂಡ ತಲಾಶ್ ಮಾಡ್ತಾ ಇದ್ರು. ಫೈನಲಿ ಭೈರತಿ ಬಸವರಾಜ್ ಬಂಧನ ಆಗಿರೋದು. ಒಟ್ಟು 3 ತಂಡಗಳಾಗಿ ಸಿಐಡಿ ಅಧಿಕಾರಿಗಳೇನಿದ್ದಾರೆ ಬೇರೆ ಬೇರೆ ರಾಜ್ಯಗಳಲ್ಲಿ ತಲಾಶ್ ಮಾಡ್ತಾ ಇದ್ರು. ಯಾವಾಗ ಫ್ರಮ್ ಡಿಸೆಂಬರ್ನಿಂದಲೂ ಕೂಡ ಬೇಲ್ ಅರ್ಜಿಯನ್ನು ಸಲ್ಲಿಸೋದು. ಇನ್ ಕೇಸ್ ಅಲ್ಲಿ ವಜಾ ಆಯಿತು ಅಂತಂದ್ರೆ ಇದೇ ರೀತಿ ಅನ್ಯ ರಾಜ್ಯಕ್ಕೆ ಹೋಗಿ ತಲೆಮರೆಸಿಕೊಳ್ಳುವಂತಹ ಕೆಲಸವನ್ನ ಇದೇ ಹಾಲಿ ಶಾಸಕರು ಭೈರತಿ ಬಸವರಾಜ್ ಅವರು ಮಾಡ್ತಾನೆ ಬರ್ತಾ ಇದ್ರು. ಬುಧವಾರ ಅಷ್ಟೇ ಹೈಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗತ್ತೆ. ಅದನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರ್ತಾರೆ. ಸುಪ್ರೀಂ ಕೋರ್ಟ್ನಲ್ಲಿ ನ್ಯಾಯಮೂರ್ತಿಗಳು ವಾದ ಪ್ರತಿವಾದವನ್ನ ಕೇಳಿಸದೆ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ವಜಾ ಮಾಡಿದ್ದಾರೆ. ಈಗ ಪೊಲೀಸರಿಗಿರುವಂಥದ್ದು ಒಂದೇ, ಅದೇನಪ್ಪಾ ಅಂತಂದ್ರೆ ಭೈರತಿ ಬಸವರಾಜ್ ಎಲ್ಲಿ ಸಿಗ್ತಾರೆ ಅಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿ ಕರ್ಕೊಂಡ್ ಬರಬೇಕಿತ್ತು. ಬಟ್ ಇದು ಕೂಡ ಮರ್ಯಾದೆ ಪ್ರಶ್ನೆ. ಹೀಗಾಗಿ ಭೈರತಿ ಬಸವರಾಜ್ ಖುದ್ದು ಸರೆಂಡರ್ ಆಗಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ಗೆ ಬಂದಿಳಿದಿದ್ದಾರೆ ಭೈರತಿ ಬಸವರಾಜ್ ಅವರು. ಜುಲೈ 15ನೇ ತಾರೀಕಿನಂದು ಬೆಕ್ಲು ಶಿವನ ಮರ್ಡರ್ ಆಗುತ್ತೆ. ಸುಮಾರು 8 ರಿಂದ 9 ಮಂದಿ ಏನಿದ್ದಾರೆ ಅವರು ಅಟ್ಯಾಕ್ ಮಾಡ್ತಾರೆ, ಕೊಲೆ ಮಾಡ್ತಾರೆ. ಈ ಸಂದರ್ಭದಲ್ಲಿ ಜಗ್ಗ ಇದೇ ಶಾಸಕ ಭೈರತಿ ಬಸವರಾಜ್ ಜೊತೆ ಮಾತನಾಡಿರುವಂತಹ ವಿಚಾರ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುತ್ತೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆಶಿಕ್, ಸದ್ಯಕ್ಕೆ ಭೈರತಿ ಬಸವರಾಜ್ ಅವರ ಬಂಧನ ಆಗಿದ್ಯಾ? ಪೊಲೀಸರ ಮುಂದೆ ಸರೆಂಡರ್ ಆದ್ರ? ಇಷ್ಟು ದಿನ ಎಲ್ಲಿದ್ರಂತೆ? ಧನುಶ್ರೀ, ಶಾಸಕರಾಗಿರುವಂತಹ ಭೈರತಿ ಬಸವರಾಜ್ ಅವರು ಬೆಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಇದೀಗ ಎಸಿಪಿ ಹರ್ಷ ಅವರನ್ನ ವಶಕ್ಕೆ ಪಡೆದುಕೊಂಡಿರುವಂತದ್ದು. ವಶಕ್ಕೆ ಪಡೆದು ಏರ್ಪೋರ್ಟ್ ನ ಹೊರಭಾಗದಲ್ಲಿ ಸಿಐಡಿ ಅಧಿಕಾರಿಗಳಿಗೆ ಹ್ಯಾಂಡ್ ಓವರ್ ಮಾಡುವಂತಹ ಸಾಧ್ಯತೆಗಳಿರುವಂತದ್ದು. ಇನ್ನೂ ಕೂಡ ಏರ್ಪೋರ್ಟ್ ಬಿಟ್ಟು ಅರೈವಲ್ಸ್ ಬಿಟ್ಟು ಅವರು ಹೊರಗಡೆ ಬಂದಿಲ್ಲ. ಅಹಮದಾಬಾದ್ ನಿಂದ ಬಂದಂತಹ ಇಂಡಿಗೋ ಫ್ಲೈಟ್ ನಲ್ಲಿ ಅವರು ಬೆಂಗಳೂರಿಗೆ ಆಗಮಿಸಿರುವಂತದ್ದು. ಈಗಾಗಲೇ ಫ್ಲೈಟ್ ಕೂಡ ಲ್ಯಾಂಡ್ ಆಗಿದೆ. ಲ್ಯಾಂಡ್ ಆಗಿ ಅವರನ್ನ ಎಸಿಪಿ ಹರ್ಷ ಅವರು ವಶಕ್ಕೂ ಕೂಡ ತೆಗೆದುಕೊಂಡಿದ್ದಾರೆ. ಸದ್ಯಕ್ಕೆ ಅವರ ಲಗೇಜ್ ಅನ್ನ ಕಲೆಕ್ಟ್ ಮಾಡುವಂತ ಜಾಗದಲ್ಲಿ